ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಮಂಡಿಸಿರ್ತಕ್ಕಂಥ ಶ್ರೀ ವಿನಾಯಕ ವಿದ್ಯಾಮಂದಿರದ ಆಡಳಿತ ಮಂಡಳಿಯವರಂಥ ಕೆಂಪೇಗೌಡ ಮತ್ತು ಉಳಿದ ಮಂಡಳಿ ಅಧಿಕಾರಿಗಳೇ, ಮುಖ್ಯೋಪಾಧ್ಯಾಯರಾದಂಥ ಸುಬ್ರಹ್ಮಣ್ಯಂ ಅವರೇ, ಗೆಳೆಯರಾದ ಶ್ರೀಧರ್ ಅವರೇ, ಶಿಕ್ಷಕರೇ ಹಾಗೂ ಪ್ರೀತಿಯ ಮಕ್ಕಳೇ, ಈ ಶಾಲೆ ನನಗೆ ಒಂದು ಮನೆ ಥರ ಅಂತ ಅನ್ನಿಸ್ತಾ ಇದೆ. ಒಳಗಡೆ ಬಂದ ತಕ್ಷಣ ಏನೋ ಒಂದು ಆತ್ಮೀಯವಾದ ಒಂದು ವಾತಾವರಣ, ಒಂಥರ ಹಿತವಾದ ವಾತಾವರಣ, ತುಂಬ ಖುಷಿ ಆಯಿತು ನನಗೆ. ನೀವೆಲ್ಲ ಇಂಥ ಶಾಲೆಯಲ್ಲಿ ಓದ್ತಾ ಇರೋದು ಒಂದು ರೀತಿ ನಿಮ್ಮ ಅದೃಷ್ಟ ಅಂತ ನೀವು ಭಾವಿಸ್ಬೇಕು. ಈ ಶಾಲೆಯ ಹಿಂದೆ ವಾಣಿಜ್ಯದ ದುಡ್ಡು ಮಾಡುವ ಉದ್ದೇಶಗಳಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅದು ಬಹಳ ಶ್ರೇಷ್ಠವಾದದ್ದು. ಆ ದುಡ್ಡು ಮಾಡೋದಕ್ಕೋಸ್ಕರನೇ ಏನಕ್ಕೆ ಶಾಲೆಗಳಿದ್ದಾವೆ, ಅಲ್ಲೆಲ್ಲ ನಾನಾ ರೀತಿಯ ಊಟಾಟಿಕೆಗಳಿರ್ತವೆ. ಆದರೆ ಇಲ್ಲಿ ಆ ದುಡ್ಡಿನ ಹಿಂದೆ ಹೋಗೋರಲ್ಲ. ಹಾಗಾಗಿ ಸರಳತೆ, ಸಜ್ಜನಿಕೆ ಇದೆಲ್ಲ ನನಗೆ ಕಂಡು ಬರ್ತಾ ಇದೆ. ಹೀಗಾಗಿ ನನಗೆ ತುಂಬ ಖುಷಿಯಾಯಿತು ಅಂತ ಮೊದಲನೇದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಶ್ರೀಧರ್ ಅವರು ಮತ್ತು ಸುಬ್ರಹ್ಮಣ್ಯ ಅವರು ನನ್ನನ್ನು ಈ ಥರ ವಿಜ್ಞಾನ ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದಾಗ ನಾನು ಇಲ್ಲ ಅಂತ ಹೇಳಿದೆ. ಯಾಕೆಂದರೆ ನಾನು ಕನ್ನಡ ಶಿಕ್ಷಕ, ವಿಜಯ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಕೆಲಸ ಮಾಡಿ ನಿವೃತ್ತನಾದವನು ನಾನು. ಯಾರಾದರೂ ವಿಜ್ಞಾನ ಶಿಕ್ಷಕನ ಕರ್ಸ್ಕೊಳ್ಳಿ ಸರ್, ವಿಜ್ಞಾನ ಸಪ್ತಾಹ ಅಂತ ಹೇಳಿದೆ. ಅದಕ್ಕೆ ಅವರು ಇಲ್ಲ ಪರವಾಗಿಲ್ಲ, ಹಾಗಾಗಿ ಒಂದು ರೀತಿ ನೀವು ವಿಜ್ಞಾನದ ವಿಷಯದಲ್ಲಿ ಆಸಕ್ತರಿರೋದರಿಂದ, ವೈಚಾರಿಕವಾದ ರೀತಿಯಲ್ಲಿ ಯೋಚನೆ ಮಾಡೋದರಿಂದ ಈ ಸಂದರ್ಭಕ್ಕೆ, ಪ್ರಕೃತಿ ಸಂದರ್ಭಕ್ಕೆ ನಾವು ಮೂಢನಂಬಿಕೆಗಳ ಬಗ್ಗೆ ಒಂದು ಕಿರುನಾಟಕ ಬೇರೆ ಇಟ್ಕೊಂಡಿರೋದ್ರಿಂದ ಆ ಮೂಢನಂಬಿಕೆಗಳನ್ನು ಪ್ರಧಾನವಾಗಿ ಇಟ್ಕೊಂಡು ನೀವು ಮಾತಾಡ್ಬೋದು, ದಯವಿಟ್ಟು ಬನ್ನಿ ಎಂದಾಗ ನಾನು ಒಪ್ಕೊಂಡೆ. ನನಗೆ ಹೀಗಾಗಿ ನಿಮ್ಮ ಮುಂದೆ ನಾನು ನಿಂತಿದ್ದೀನಿ. ಮಕ್ಕಳೇ, ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಈ ವಿಜ್ಞಾನ ಸಪ್ತಾಹ ನಿಮ್ಮ ಶಾಲೆಯವರು ಎಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು, ನೀವು ಅದರಲ್ಲಿ ತುಂಬ ಚೆನ್ನಾಗಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ, ತುಂಬ ಮೆಚ್ಕೊಳ್ಬೇಕಾದಂಥ ಸಂಗತಿ. ನಾನು ನೋಡಿದೆ ಇಲ್ಲೆಲ್ಲ ಎಷ್ಟೊಂದು ಕೆಲಸ ಮಾಡಿದ್ದೀರಾ ನೀವು, ಎಷ್ಟೊಂದು ಜೀರ್ಣಾಂಗ ವ್ಯವಸ್ಥೆ, ಉಸಿರಾಟದ ವ್ಯವಸ್ಥೆ, ಹೃದಯ, ದೇಹದ ಅಂಗಾಂಗ ರಚನೆಗಳು, ಈ ಅಸ್ಥಿಪಂಜರಗಳಂತೆ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಾ. ದೇಹದ ಬಗ್ಗೆ ಅನೇಕ ವಿಷಯಗಳು. ಹೀಗಾಗಿ ನಾನು ಆವಾಗಿಂದ ನೋಡ್ತಾನೆ ಇದ್ದೀನಿ. ಎಕ್ಸ್ಕ್ರೀಟರಿ ಸಿಸ್ಟಮ್ ನೋಡಿ, ಈ ಥರ ಎಷ್ಟೊಂದು ವಿಷಯಗಳನ್ನು, ಈ ಒಂದೊಂದು ವಿಷಯ ಒಂದೊಂದು ದೊಡ್ಡ ಅಧ್ಯಾಯ ಗೊತ್ತಾ, ದೊಡ್ಡ ಅಧ್ಯಾಯ ಇದೆ. ನನಗೆ ಪ್ರೌಢಶಾಲೆಯಲ್ಲಿ ನಮ್ಮ ಮಕ್ಕಳು ಮಾಡ್ತಾ ಇರೋದೆಲ್ಲ ನೆನಪು ಬರ್ತಾ ಇತ್ತು ನನಗೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ. ಎಲ್ಲದ್ರ ಮೇಲೆ ಮಾಡೋದು, ಉದ್ಘಾಟನೆಯನ್ನ ಆ ಒಂದು ಬೆಲೂನಿನ ನಿರ್ವಾತವನ್ನು ಉಂಟು ಮಾಡಿ ಬೆಲೂನ್ ಮೇಲೆ ಹೋಗುವಂಥ ಪ್ರಯತ್ನ ಇದೆಯಲ್ಲ, ಅದು ತುಂಬ ಮೆಚ್ಕೊಳ್ಳುವಂಥದ್ದು. ಯಾಕೆಂದರೆ ಅದು ಪೂರ್ಣ ಯಶಸ್ವಿಯಾಗಲಿಲ್ಲ, ಆ ವಿಷಯ ಬೇರೆ. ಆದರೆ ಪ್ರಯತ್ನ ಇದೆಯಲ್ಲ, ಪ್ರಯತ್ನ ಬಹಳ ದೊಡ್ಡದು. ಈ ವಿಜ್ಞಾನ ಇವತ್ತು ನಮ್ಮನ್ನೆಲ್ಲ, ನಮ್ಮ ಬದುಕನ್ನು ಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟಿದೆ. ವಿಜ್ಞಾನ ಬಹಳ ಮಹತ್ತರವಾದಂತಹ ವಿಷಯ. ಸಾವಿರಾರು ವರ್ಷಗಳಿಂದ ಇದೇ ಮನುಷ್ಯರು, ನಮ್ಮ ಮುತ್ತಾತಂದ್ರೆ ಕೋಲ್ತಾತಂದ್ರೆಲ್ಲ ಈ ಥರ ಏನಿರಲಿಲ್ಲ. ಮನೆ ಮಠನೂ ಇರಲಿಲ್ಲ, ಬಟ್ಟೆ ಗಿಟ್ಟನೂ ಇರಲಿಲ್ಲ. ಎಲ್ಲ ಕಾಡಿನಲ್ಲಿ ಅಲಮಾರಿಗಳಾಗಿ ಓಡಾಡಿಕೊಂಡು ಅದು ಇದು ಪ್ರಾಣಿಗಳ ಮಾಂಸ ತಿಂದ್ಕೊಂಡು ಪ್ರಾಣಿಗಳ ಹಾಗೆ ಇರ್ತಿದ್ರು. ಆದ್ರೆ ಇವತ್ತು ನೋಡಿ ನಾವು ಹೆಂಗಿದೀವಿ, ಎಂಥ ಕಟ್ಟಡಗಳು, ಎಂಥ ರಸ್ತೆಗಳು, ಬಸ್ಸು, ವಿಮಾನ, ರೈಲು, ಎಂಥ ಆಶ್ಚರ್ಯ ಅಲ್ವಾ. ಇಲ್ಲಿ ಕೂತ್ಕೊಂಡು ಅಮೆರಿಕಾಗೆ ಮಾತಾಡ್ತೀವಿ ನೀವು, ಇಲ್ಲಿ ಕೂತ್ಕೊಂಡು ಅಮೆರಿಕದಲ್ಲಿ ಇರೋರನ್ನ ನಾವು ಇಲ್ಲೇ ಕೂತ್ಕೊಂಡು ನೋಡ್ತೀವಿ. ಏನೇನು ಅದ್ಭುತಗಳಾಗಿದೆ. ವಿಜ್ಞಾನ ಬಹಳ ಅದ್ಭುತವಾದ ಇದೆ ಎಲ್ಲ. ಅಂದ್ರೆ ಆ ರೀತಿ ಇದ್ದ ಒಬ್ಬ ಮನುಷ್ಯ ಈ ಒಂದು ಹಂತಕ್ಕೆ ಬರ್ಬೇಕಾದ್ರೆ ವಿಜ್ಞಾನ ಬಹಳ ಮುಖ್ಯವಾದದ್ದು. ವಿಜ್ಞಾನ ಇಲ್ಲದಿದ್ರೆ ಖಂಡಿತ ನಾವು ಏನು ಈ ತರ ಎಲ್ಲ ಬೆಳವಣಿಗೆ ಮಾಡಕ್ ಆಗ್ತಾ ಇರಲಿಲ್ಲ. ಈ ತರ ನಾವು ಕೂಡ ಇವತ್ತು ಕೂಡ ಪ್ರಾಣಿಗಳ ಹಾಗೆ ತಿರುಗಾಡ್ಕೊಂಡು ಹುಲ್ಲು ಅದು ಇದು ಏನೋ ಹಸಿ ಮಾಂಸ ತಿನ್ಕೊಂಡಿದ್ವೋ ಏನೋ.
ವಿಜ್ಞಾನದ ಕಾರಣವಾಗಿ ಇಂತಹ ಒಂದು ದೊಡ್ಡ ನಾಗರಿಕತೆ ತನ್ಮೂಲಕ ಸಂಸ್ಕೃತಿ ಎಲ್ಲ ಬೆಳೆದಿದೆ. ದಯವಿಟ್ಟು ನೀವು ಅದನ್ನ ಇವತ್ತು ನೀವು ಈ ರೀತಿ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ, ನೀವು ಎಷ್ಟು ಚುರುಕಾಗಿದ್ದೀರಿ, ಇದಕ್ಕೆಲ್ಲ ವಿಜ್ಞಾನನೇ ಕಾರಣ. ಹಾಗಾಗಿ ನೀವು ಸ್ವಲ್ಪ ಯೋಚನೆ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ದೀಪ ಹಾಕ್ತಿರಲ್ಲ, ಆ ದೀಪ ಹಾಕಿದ ತಕ್ಷಣ ವಿದ್ಯುತ್ತು, ಆ ವಿದ್ಯುತ್ ಎಲ್ಲಿಂದ ಬಂತು? ವಿಜ್ಞಾನಿಗಳು ಕಂಡುಹಿಡಿದಿದ್ದ ವಿದ್ಯುತ್ತು. ಅದಕ್ಕೆ ಹಾಕೋ ಬಲ್ಬ್ ಎಲ್ಲಿಂದ ಬಂತು? ಅದು ಎಡ್ಸನ್ ಕಂಡುಹಿಡಿದಿದ್ದು. ಆಮೇಲೆ ಮನೆಗೆ ಹಲ್ಲುಜ್ಜಕ್ಕೆ ಹೋಗ್ತೀರಾ, ಪೇಸ್ಟು ಬ್ರಷು ವಿಜ್ಞಾನದಿಂದ ಬಂದದ್ದು. ನೀರು ನಿಮ್ಮ ಮನೆಯಲ್ಲಿ ಕುಳಾಯಿ ತಿರ್ಸಿದ ತಕ್ಷಣ ನೀರು ಬರ್ತದೆ. ಅದರ ಪೈಪ್ಗಳು, ಮತ್ತೊಂದು ಆ ನೀರನ್ನು ತರಬೇಕಾದ್ರೆ ಉಪಯೋಗಿಸುವ ಮೋಟರ್, ವಿದ್ಯುತ್ ಚಾಲಿತ ಯಂತ್ರ, ಅದು ವಿಜ್ಞಾನದಿಂದ ಬಂದಿದ್ದು. ಆಮೇಲೆ ಕಾಫಿ ಕಡೆಗೆ ಹೋಗ್ತೀರಾ, ಆ ಗ್ಯಾಸ್ ಸಿಲಿಂಡರ್ ಸ್ಟವ್ ಹಚ್ಚುತ್ತೀರಾ, ಹೌದಲ್ಲ, ಅದು ಎಲ್ಲಿಂದ ಬಂದಿದ್ದು? ವಿಜ್ಞಾನದಿಂದ. ಆಮೇಲೆ ಪೇಪರ್ ತಗೊಂಡು ಓದಕ್ಕೆ ಹೋಗ್ತೀರಾ, ಆ ಪೇಪರ್ ಮುದ್ರಣ ಆಗುವಂಥದ್ದು, ಆ ವಿಷಯಗಳ ಸಂಗ್ರಹ ಎಲ್ಲಿ? ಅದರಿಂದ ವಿಜ್ಞಾನ ಇದೆ. ಶಾಲೆಗೆ ಬರ್ತೀರಾ, ಇಂಥ ಒಂದು ಒಳ್ಳೆ ಸುಸಜ್ಜಿತವಾದ ಶಾಲೆಯಲ್ಲಿ ಕೂತ್ಕೋತೀರಾ, ಈ ಕಟ್ಟಡ, ಕಂಬಿ, ಸಿಮೆಂಟು, ಇದರ ಹಿಂದೆ ಎಷ್ಟು ಕೆಲಸಗಳಿದೆ ಗೊತ್ತಾ? ಹೇಳ್ತಿದ್ರು ನಮ್ಮ ಸಾಹೇಬರು, ಕೆಂಪೇಗೌಡ ಸಾಹೇಬರು, ಇದು ಯಾವ ರೀತಿ ಇತ್ತು, ಇವಾಗ ಈ ಥರ ಆಗಿದೆ ಮೊದಲು ಅಂತ. ನಾನು ತುಂಬ ಸಂತೋಷ ಆಯಿತು. ಇದೆಲ್ಲ ವಿಜ್ಞಾನದ ಕಾರಣ. ವಿಜ್ಞಾನ ಇದ್ದರೆ ಆಗ್ತಿರಲಿಲ್ಲ. ಹಾಗಾಗಿ ವಿಜ್ಞಾನ ಬಹಳ ದೊಡ್ಡದು. ನಮಗೆ ವಿಜ್ಞಾನ ಅಂದ್ರೆ ಒಂದು ದೇವರನ್ನು ತೋರಿಸ್ಕೋಬಹುದು ನಾವು. ಅದಕ್ಕೆ ನಾವು ಇವರು ಈ ರೀತಿ ಇದ್ದೀವಿ. ಅಂತಹ ಒಂದು ವಿಜ್ಞಾನದ ಸಪ್ತಾಹವನ್ನ ನೀವು ಮಾಡ್ತಾ ಇದ್ದೀರಾ. ಹಾಗಾಗಿ ಖಂಡಿತ ಇದನ್ನು ತುಂಬ ಹೃದಯದಿಂದ ನಾನು ನಿಮ್ಮನ್ನ ಪ್ರಶಂಸೆ ಮಾಡ್ತೀನಿ. ನಿಮ್ಮ ಮುಖ್ಯೋಪಾಧ್ಯಾಯರನ್ನ, ನಿಮ್ಮ ಶಿಕ್ಷಕರನ್ನ, ಶಿಕ್ಷಕಿಯರನ್ನ ಎಲ್ಲರೂ ಎಷ್ಟು ನಿಮಗೆ ಸಹಾಯ ಮಾಡಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದು ಬಹಳ ಒಳ್ಳೆಯದು. ವಿಜ್ಞಾನದ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ, ವಿಜ್ಞಾನದಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳಿ. ಒಂದು ಈ ಸಂದರ್ಭದಲ್ಲಿ ನನಗೆ ಬೇಸರ ಆಗೋದು ಏನಂದ್ರೆ, ಇಷ್ಟೆಲ್ಲ ದೊಡ್ಡದಾದ ಅದ್ಭುತವಾದ ವಿಜ್ಞಾನ, ಈ ವಿಜ್ಞಾನದ ಬೆಲೆ ನಮಗೆ ಗೊತ್ತಿಲ್ಲ. ಈ ವಿಜ್ಞಾನದ ಬೆಲೆನೇ ಗೊತ್ತಿಲ್ಲ, ಇದರ ಮಹತ್ವ ಗೊತ್ತಿಲ್ಲ ನಮಗೆ. ಅದಕ್ಕೆ ನೋಡಿ, ನಮ್ಮ ಮಕ್ಕಳು PUC ಆಗಿದ ತಕ್ಷಣ ಇಂಜಿನಿಯರಿಂಗ್ ಹೋಗ್ಬೇಕು, ಡಾಕ್ಟರ್ ಆಗಬೇಕು ಅಂತ ಅನ್ಕೋತಾರೆ. ಇಂಜಿನಿಯರಿಂಗು ಡಾಕ್ಟರ್ ಕೂಡ ವಿಜ್ಞಾನನೇ, ಆದರೆ ಅದನ್ನು ಅಪ್ಲೈಡ್ ಸೈನ್ಸ್ ಅಂತ ಕರೀತಾರೆ. ಆನ್ವಯಿಕ ವಿಜ್ಞಾನ, ಪ್ಯೂರ್ ಸೈನ್ಸ್ ಅಲ್ಲ. ಪ್ಯೂರ್ ಸೈನ್ಸ್ ಅಂದರೆ BSc ನಲ್ಲಿ ಬರೋ ಫಿಸಿಕ್ಸ್, ಕೆಮಿಸ್ಟ್ರಿ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ ಇತ್ಯಾದಿ, ಅದು ಪ್ಯೂರ್ ಸೈನ್ಸ್, ಶುದ್ಧ ವಿಜ್ಞಾನ. ನೋಡಿ, ಎಷ್ಟು ಮಕ್ಕಳು ಆ ಶುದ್ಧ ವಿಜ್ಞಾನ, ಪ್ಯೂರ್ ಸೈನ್ಸ್ ಬಗ್ಗೆ ಹೋಗೋದೇ ಇಲ್ಲ. ಎಲ್ಲ ಇಂಜಿನಿಯರಿಂಗ್, ಮೆಡಿಕಲ್. ಯಾಕೆ? ಅಲ್ಲಿ ಸಂಬಳ ಚೆನ್ನಾಗಿ ಸಿಗುತ್ತೆ, ಮತ್ತೊಂದು ಇದನ್ನು. ಅಂದರೆ ನಾವೆಲ್ಲೋ ಇಂಥ ಅದ್ಭುತವಾದ ಒಂದು ವಿಜ್ಞಾನ ಕಾರಣ ಆಗಿರೋದು ನಾವು, ಅದರ ಫಲ ನಾವು ಅದರ ಬಗ್ಗೆ ನಮಗೆ ಬೆಲೆ ಇಲ್ವಲ್ಲ. ಆ ವಿಜ್ಞಾನವನ್ನು ಓದಬೇಕು ಅನ್ನೋ ಆಸಕ್ತಿ ಇಲ್ವಲ್ಲ. ಹಾಗಾಗಿ ದಯಮಾಡಿ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಈ ವೈಜ್ಞಾನಿಕವಾದ ವಿಷಯಗಳ ಬಗ್ಗೆ ಆಸಕ್ತಿ ಇರುತ್ತದೆ. ನೀವುಗಳು BSc ಓದಿದ್ರು ಕೂಡ ಏನು ಕಡಿಮೆ ಆಗೋದಿಲ್ಲ. ನೀವು BSc ನಲ್ಲಿ ಈ ಥರದ್ದೆಲ್ಲ ತಗೊಂಡು ಹೋದ್ರೆ ಯಾವ ಇಂಜಿನಿಯರ್, ಯಾವ ಡಾಕ್ಟರ್ ಏನು ಕಡಿಮೆ ಆಗೋದಿಲ್ಲ. ದಯವಿಟ್ಟು ಆ ರೀತಿಯನ್ನು ಭ್ರಮೆಗಳು ಇಟ್ಕೊಬೇಡಿ. MBBS ಓದೋರು, ಇಂಜಿನಿಯರಿಂಗ್ ಓದೋದ್ರೆ ಶ್ರೇಷ್ಠ, BSc ಓದೋರು ಶ್ರೇಷ್ಠ ಅಲ್ಲ, ಈ ಭಾವನೆ ಇಟ್ಕೋಬೇಡಿ. BSc ನಲ್ಲಿ ಇರುವ ವಿಜ್ಞಾನದ ವಿಷಯಗಳು, ಅದ್ಭುತವಾದ ವಿಷಯಗಳು, ಒಂದೊಂದು ಎಷ್ಟು ವಿಸ್ಮಯಕರವಾದದ್ದು ಗೊತ್ತಾ. ಆಮೇಲೆ ಇನ್ನೊಂದು ಬೇಜಾರ ಸಂಗತಿ ನನಗೆ ಅಂದ್ರೆ, ಕೆಲವರು ವಿಜ್ಞಾನ ಓದಿದ್ದರೂ ವೈಜ್ಞಾನಿಕ ಮನೋಭಾವ ಇಲ್ಲ. ವಿಜ್ಞಾನ ಓದಿದಾಗ ನಮ್ಮಲ್ಲಿ ವೈಜ್ಞಾನಿಕವಾದ ಮನೋಭಾವ ಬೆಳೀಬೇಕು. ಸೈಂಟಿಫಿಕ್ ಕ್ಯಾಂಪರ್ ಅಂತಾರೆ ಜವಾಹರ್ಲಾಲ್ ನೆಹರು ಅವರು. ನಮ್ಮ ಸಂವಿಧಾನದಲ್ಲಿ ಆ ರೀತಿ ಒಂದು ಘೋಷಣೆ ಕೊಟ್ಟಿದ್ದಾರೆ, ಸೈಂಟಿಫಿಕ್ ಕ್ಯಾಂಪ್. ವಿಜ್ಞಾನ ಓದ್ತೀವಿ, ಆದರೆ ವೈಜ್ಞಾನಿಕವಾದ ಒಂದು ಮನೋಭಾವ ಇರಬೇಕು. ಏನು ವೈಜ್ಞಾನಿಕವಾದ ಮನೋಭಾವ ಅಂತಂದ್ರೆ ಹೇಳ್ತೀನಿ ನೋಡಿ. ಒಂದು ಸಣ್ಣ ಎರಡು ಉದಾಹರಣೆ ಹೇಳ್ಕೊಡ್ತೀನಿ. ಈಗ ಏನು, ಡಾಕ್ಟರ್ ಮಗುಗೆ ಹುಷಾರಿಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡು ಡಾಕ್ಟರ್ ಔಷಧಿ ಕೊಟ್ಬಿಟ್ಟು ಏನು ಹೇಳ್ತಾರೆ ಅಂದರೆ, ಬಿಸಿನೀರು ಕುಡಿ ಮಗುಗೆ ಅಂತ ಹೇಳ್ತಾರೆ. ನಮ್ಮ ಮನೆಗೆ ಹೋಗ್ಬೋದು, ನೀರು ಬಿಸಿ ಕಾಯಿಸ್ಬಿಟ್ಟು ಕೊಡ್ತಾರೆ. ಆಗ ಸರಿನಾ? ವೈದ್ಯರು ಹೇಳಿದ ಬಿಸಿನೀರು ಕುಡಿ ಅಂತ ಹೇಳ್ತಾ ಅದನ್ನು 100 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಕಾಯಿಸಬೇಕು. ಆಗ ಮಾತ್ರ ನೀರಿನಲ್ಲಿರುವ
ಸೂಕ್ಷ್ಮಾಣುಗಳು ಸಾಯ್ತವೆ, ಆಗ ತೊಂದರೆ ಆಗೋದಿಲ್ಲ. ಆದರೆ ಎಷ್ಟೋ ಜನಕ್ಕೆ ಈ ವಿಜ್ಞಾನದ ಬುದ್ಧಿ ಇಲ್ಲೇ ಇರೋದು. ವಿಜ್ಞಾನವನ್ನು ಓದಿರ್ತಾರೆ ಅವರು, ನೀರು ಕಾಯಿಸ್ತಾರೆ, ಆದರೆ ಕೂತ್ಕೊಂತ ಕುದಿಬೇಕು. ಆ ಕುದಿದಾಗ ಅದು 100 ಡಿಗ್ರಿ ಸೆಂಟಿಗ್ರೇಡಿಗೆ ಬಂದಿರುತ್ತೆ, ಆವಾಗ ಮಾತ್ರನೇ ಆ ಸೂಕ್ಷ್ಮಾಣುಗಳು ಸಾಯೋದು. ಆಗ ಅಂದೇ ಅರ್ಧಂಬರ್ಧ ಕುದಿಸ್ಕೊಟ್ರೆ ಅದೇನು ಪ್ರಯೋಜನ ಇರೋದಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ಒಂದು ಅರ್ಧ ಲೋಟ ಕಾಯಿಸಿರು ಹಾಕಿ ಇನ್ನು ಅರ್ಧ ಲೋಟ ತಣ್ಣೀರು ಹಾಕಿ. ಇದೆಲ್ಲ ಏನು ತೋರಿಸುತ್ತೆ ಅಂದರೆ ವಿಜ್ಞಾನನ ಬರೀ ಪುಸ್ತಕದಲ್ಲಿ ಓದಿದರೆ ಹೊರತು ತಲೆಗೆ ಹತ್ತಿಲ್ಲ ನೋಡಿ. ಹೀಗಾಗಿ ಇದು ತಮಾಷೆ ವಿಷಯ ಅಲ್ಲ. ಲೂಯಿ ಪಾಶ್ಚರ್ ಅಂತ ಒಬ್ಬ ಫ್ರಾನ್ಸ್ ದೇಶದ ಒಬ್ಬ ವಿಜ್ಞಾನಿ ಹಾಲು ನೋಡಿ, ಹಾಲನ್ನು ಕುದಿಸಿ ಕುಡಿತೀವಿ, ಅದನ್ನು ಪ್ಯಾಶ್ಚರೈಸೇಷನ್ ಅಂತ ಕರೀತಾರೆ. ಆತ ಜೀವ ವಿಜ್ಞಾನದ ಬಗ್ಗೆ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾನೆ. ಅಷ್ಟೇ ಅಲ್ಲ, ನಾಯಿ ಕಡಿತಕ್ಕೆ ರೇಬೀಸ್ ಕಾಯಿಲೆ ಬರುತ್ತಲ್ಲ, ಅದಕ್ಕೂ ಕೂಡ ಆತ ಔಷಧಿ ಕಂಡುಹಿಡಿದಿದ್ದಾರೆ. ಹೀಗಾಗಿ ಎಷ್ಟೋ ಮಕ್ಕಳು ಜ್ವರ ಬಂದು ಸತ್ತೋಗ್ತಾ ಇದ್ರು. ಅಂಥ ಮಕ್ಕಳನ್ನ ಅಂತ ಉಳಿಸಿದ ಮಹಾನ್ ಭಾವ ಅಂತ ಕರೀತಾರೆ ಯಾರನ್ನ, ಲೂಯಿ ಪಾಶ್ಚರ್. ಅದೇ ರೀತಿ ನಂತರ ಫ್ಲೆಮಿಂಗ್ ಅನ್ನೋರು ಇಂಗ್ಲೆಂಡ್ನಲ್ಲಿ ವೈದ್ಯರಾಗಿದ್ದರು. ಅವರು ಪೆನ್ಸಿಲಿನ್ ಕಂಡುಹಿಡಿದು, ಆ ಪೆನ್ಸಿಲಿನ್ ಏನು ಗೊತ್ತಾ, ಆಂಟಿಬಯೋಟಿಕ್ ಅಂದರೆ ಜೀವ ನಿರೋಧಕ ಶಕ್ತಿ, ಅಂದರೆ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂಥದ್ದು. ಅದನ್ನು ದೊಡ್ಡ ಕ್ರಾಂತಿನೇ ಆಗೋಯ್ತು. ಎಷ್ಟೋ ಜನ ಸಾಯ್ತಾ ಇದ್ದವರೆಲ್ಲ ಬದುಕೊಂಡು. ಹೀಗೆ ಒಂದು ನಿಮಿಷ ನನಗೆ ನೀರು ಕೊಡ್ತೀನಿ.